Hey guys, welcome back to Kavya Vlog. ಆಕ್ಚುಲಿ ಏನಪ್ಪಾ ಇವತ್ತು ವಿಶೇಷ ಅಂದ್ರೆ ಮೀನ್ಸ್ ನಾನು ಹುಟ್ಟಿರೋ ದಿನ ಹೇಳ್ಕೊಳಕ್ಕೆ ಖುಷಿ ಆಗ್ತಿದೆ ಗಾಯ್ಸ್. ಏಯ್ ನಾನು ಹೇಳ್ತಾ ಇದ್ದೀನಿ, ನೀವು ಸಡನ್ ಆಗಿ ಬಂದ್ಬಿಟ್ರಿ. ಆಯ್ತು ಹೋಗ್ಲಿ ಬಿಡಿ. ಇವಾಗ ನಾನು ನಮ್ಮ ಪುನೀತು ಜ್ಞಾನೇಶ್ವರು ದೇವಸ್ಥಾನಕ್ಕೆ ಬಂದಿದ್ದೀನಿ. ಮೀನ್ಸ್ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದು, ಅದಕ್ಕೆ ಬಂದ್ಬಿಟ್ಟಿದೀವಿ. ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗೋಯ್ತು. ಅಲ್ಲಿ ಬರ್ಬೇಕಂದ್ರೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಅದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ. ನಿಮ್ ತಾತನ ತರ ಹೇಳ್ತಾ ಇದೀಯ. ಅದಕ್ಕೆ ಇವಾಗ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಬರೋ ದಾರಿಲಿ ಆಂಜನೇಯನ ದೇವಸ್ಥಾನ ಇತ್ತು. ಸೊ ಅಲ್ಲಿ ಕೈ ಮುಕ್ಕೊಂಡು ಇವಾಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮೀನ್ಸ್ ಕಾಲಭೈರೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನಾನು ಓಪನ್ ಇದೆ ಗೈಸ್. ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೇಳ್ಬೇಕಂದ್ರೆ ನಮ್ಮ ಬಸಪ್ಪನೇ ಇಲ್ಲ, ದೇವ್ರೆ ಅಂತ ಇದ್ದೀನಿ. ಬಸಪ್ಪನೇ ಇಲ್ಲ ಗಾಯ್ಸ್. ಸೊ ಬೇಜಾರಾಗ್ತಿದೆ. ಹೋಗ್ಲಿ ಬಿಡಿ. ನಾನು ಆ್ಯಕ್ಚುಲಿ ಬಂದಿದ್ದೆ ಆ ದೇವ್ರನ್ನ ನೋಡೋಕ್ಕೋಸ್ಕರ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಕಾಲಭೈರೇಶ್ವರ ದೇವ್ರನ್ನ ನೋಡ್ಕೊಂಡು ಬರೋಣ. ಕೈ ಮುಕ್ಕೊಂಡು ಬನ್ನಿ. ಕೊಡು ಬಾ, ಹೋಗು ಬಾ. ಗೈಸ್, ಇದೇ ದೇವಸ್ಥಾನ. ನಿಮ್ಗೊಂದ್ಸತ ನಾನು ತೋರಿಸಿದೆ ಅಲ್ವಾ ನನ್ನ ಬ್ಲಾಗಲ್ಲಿ. ಈ ದೇವಸ್ಥಾನ ಇದು ಬಂದು ಚಿಕ್ಕರಸಿಂಕದಲ್ಲಿ ಇರೋದು. ಬನ್ನಿ. ಗಾಯ್ಸ್, ಬಸಪ್ಪ ಬಂದಿದೆ ಅಂತೂ ಇಂತೂ ನೋಡಿ ಗಾಯ್ಸ್. ಅಲ್ಲಿ ಅಮ್ಮ ದೇವ್ರೇ ಬಸಪ್ಪ. ಗಾಯ್ಸ್, ಅಂತೂ ಇಂತೂ ಬಂತು ಗಾಯ್ಸ್ ದೇವರು. ಏನು ಮಾಡಲ್ಲ, ಫೋನ್ ಮಾಡ್ತೈತೆ ಪುನಿ. ಎಲ್ಲರೂ ಮಲ್ಕೊಂಡಿದ್ರು. ಸೊ ನಾನು ಪುನೀತಾ ಇಬ್ಬರು ಮಲ್ಕೊಂಡು. ಹೇಳ್ಬೇಕಂದ್ರೆ ದೇವರು ಬಸಪ್ಪ ಬಲ್ಗಾಲಿಂದನೇ ದಾಟ್ಕೊಂಡು ಹೋಗಿದೆ ಇಬ್ರಿಗೂ. ತುಂಬ ಖುಷಿ ಆಯಿತು ನನಗಂತೂ, ಹೇಳ್ಕೊಳಕ್ಕೆ ಆಗಿಲ್ಲ. ಅದಾದಮೇಲೆ ಪಾದ ಕೇಳೋಣ ಅಂತ ಹೋಗಿದ್ದು. ಬಟ್ ಬಸಪ್ಪ ತುಂಬ ಟಯರ್ಡ್ ಆಗಿತ್ತು. ಕಾರ್ಕಳಿಗೆ ಹೋಗಿ ಬಂದಿದ್ದು. ಸೊ ಅದಕ್ಕೆ ಕುತ್ಕೊಬಿಡ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಪುನೀತ ಕೈ ಮುಕ್ಕೊಂಡು ಬಂದು. ಯಾರನ್ನು ಕಟ್ ಮಾಡಲ್ಲ ನಾನು. ಇಲ್ಲ ಇಲ್ಲ ಗೈಸ್, ಯಾರೋ ನನ್ನ ವ್ಲಾಗ್ಗೆ ಹಾಯ್ನೇ ಮಾಡ್ತಲ್ಲ. ಅಯ್ಯೋ, ಆ ಆಂಟಿ ಮ್ಯಾಚ್ ಬಾಕ್ಸ್ ಎತ್ಕ ಬಂದ್ಬಿಟ್ಟೆ. ಇವಾಗಲೇ ಎಲ್ಲರಿಗೂ ಬಾಯ್ ಹೇಳಿ ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಸೊ ಇವಾಗಲೇ ನಾವು ಬೆಂಗಳೂರಿಗೆ ಬಂದಿತ್ತು. ದೇವಸ್ಥಾನಕ್ಕೆ ಹೋಗಿರೋದು ತುಂಬ ಖುಷಿ ಆಗ್ತಿದೆ. ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಯಾಕಂದರೆ ನಾನು ಕನ್ಸಲ್ಲಿ ಬೇರೆ ಅಂದರೆ ಕನ್ಸಲ್ಲೆಲ್ಲ ದೇವ್ರು ಬರ್ತಿತ್ತು. ಫಸ್ಟು ಏನೇ ಆಗಲಿ ನನ್ನ ಬರ್ತಡೇ ದಿನ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು ಅಂತ ಇತ್ತು ನನ್ನ ಮನಸ್ಸಲ್ಲಿ. ಫಸ್ಟು ಹೋಗಿ ಕೈ ಮುಕ್ಕೊಂಡು, ಆಮೇಲೆ ಇನ್ನೊಂದು ಮನ್ಸಿಗೆ ಬೇಜಾರಾಗಿತ್ತು. ಹೋಗಿದ ತಕ್ಷಣ ಬಸಪ್ಪ ಬೇರೆ ಇಲ್ಲ ಅನ್ನೋದೊಂದು ಬೇಜಾರಾಗಿತ್ತು. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಬಸಪ್ಪ ನನಗೆ ಬಂದರು.
ಬಂದಿದ ತಕ್ಷಣ ದಾಟಿಸ್ಕೊಂಡು, ನಾನು ಪುನೀತ ದಾಟಿಸ್ಕೊಂಡ್ಮೇಲೆ ಬಲ್ಗಾಲಿಂದನೇ ದಾಟೈತೆ. ತುಂಬ ಖುಷಿ ಆಯ್ತೈತೆ, ಅದು ಹೇಳ್ಕೊಳಕ್ಕೆ ಆಗಲ್ಲ. ನನ್ನ ಬರ್ತಡೇ ದಿನ ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಮೀನ್ಸ್ ನಾನೇ ಲೈಕ್ ಈ ಥರ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಲ್ಲ ಪ್ರತಿ ವರ್ಷವೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಏನೂ ಆಗ್ತಿರಲಿಲ್ಲ. ಈ ವರ್ಷ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಬ್ಯೂಟಿಫುಲ್ಲಾಗಿ ನನ್ನ ಬರ್ತಡೇ ಸೆಲೆಬ್ರೇಟ್ ಆಗ್ತಿದೆ. ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿತ್ತು. ಇನ್ನೊಂದೇನಪ್ಪ, ಇವತ್ತು ನಮ್ಮಮ್ಮ ಮನೆ ಹತ್ರ ನನ್ನ ಫ್ರೆಂಡ್ ಕೇಕ್ ಕಟ್ ಮಾಡಿಸ್ತಿದ್ದಾಳೆ, ಸೊ ನಾನು ಅಲ್ಲಿ ಹೋಗ್ಬೇಕು. ಇನ್ನೊಂದೇನಪ್ಪ ಅಂದರೆ ಇವತ್ತೇ ಫಂಕ್ಷನ್ ಇದೆ. ಯಾರ್ದಪ್ಪ ಅಂದರೆ ನಮ್ಮ ಆಂಟಿ ಮಗಳು, ಮೀನ್ಸ್ ನಂಗೆ ಚಿಕ್ಕಮ್ಮ ಆಗಬೇಕು, ಅವ್ರ ಮಗಳು ನಾಮಕರಣ ಇದೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹೋಗ್ಬಿಟ್ಟು ನಾನು ಅಲ್ಲಿ ಹೋಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ದಿನ ಏನೇನಾಗಿತ್ತು ಅದೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಬರ್ತ್ಡೇ ಔಟ್ಫಿಟ್. ನಾನು ಫುಲ್ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾವು ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗಲೇ ಹೋಗ್ತಾ ಇದ್ದೀವಿ. ನೋಡಿ, ಪುನೀತ ಆ್ಯಕ್ಚುಲಿ ಗಾಡಿ ಇಲ್ಲ, ಸೊ ಸರ್ವಿಸ್ ಕೊಟ್ಟಿದ್ದೀವಿ. ಸೊ ಇವಾಗ ಆಟೋದಲ್ಲಿ ಹೋಗಬೇಕು. ಪುನೀತ ಆಟೋ ಬುಕ್ ಮಾಡ್ತಿದ್ದಾನೆ. ಬನ್ನಿ ಹೋಗೋಣ. ಇನ್ನೊಂದೇನಪ್ಪ ಅಂದರೆ ಆಟೋ ಬರೋವರೆಗೂ ಕಾಯೋಣ. ಓಕೆ ಗಾಯ್ಸ್, ದಿಸ್ ಇಸ್ ಮೈ ಔಟ್ಫಿಟ್. ಸಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಲ್ವಾ ಟುಡೇ. ಈ ಸತ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ ನನ್ನ ಬರ್ತ್ಡೇ ಔಟ್ಫಿಟ್ಟು. ಮಾರ್ನಿಂಗು ಇವಾಗ ಹಾಕಿರೋದು ಸೇಮ್ ಥರಾನೇ, ಬಟ್ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಈ ಡ್ರೆಸ್ಸು. ಈ ಸತ ನಾನು ಬ್ಲ್ಯಾಕೇ ತೊಗೋಬೇಕು ಅಂದ್ಕೊಂಡು ಬ್ಲ್ಯಾಕ್ ತೊಗೊಂಡೆ. ಸಿ ದಿಸ್ ಈಸ್ ಇಯರಿಂಗ್ಸ್, ಮೀಶೋದಲ್ಲಿ ಬುಕ್ ಮಾಡಿರೋದು. ತುಂಬ ಸೂಪರ್ ಆಗಿದೆ. ಸಿ, ನಾನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇಲ್ವಾ ಗೈಸ್? ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಲ್ವಾ ಟುಡೇ ಇಸ್ ಮೈ ಬರ್ಡೇ. ಸೊ ಅದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ. ಆಟೋ ಬಂದಿದೆ, ಬಿಕಾಸ್ ನಾನು ಹೇರ್ ಸ್ಟೈಲ್ ಹಾಳಾಗಬಾರ್ದು ಅಂತ ಹಿಂಗೆ ಹಾಕೊಂಡಿದ್ದೆ. ಸೊ ಯಾರು ನಗಬೇಡಿ. ಗಾಯ್ಸ್ ಬಂದಿದ್ದೀವಿ ನೋಡಿ ಗಾಯ್ಸ್. ಅವನು ನನ್ನ ಬರ್ತಡೇಗೆ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಗಾಯ್ಸ್. ನನ್ನ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಬಂತು. ಬನ್ನಿ ಗಾಯ್ಸ್ ಹೋಗೋಣ. ಯಾಕೆ ನೀನು ನೋಡಿ ಗಾಯ್ಸ್, ನನ್ನೇ ವಿಡಿಯೋ ಆಫ್ ಮಾಡು ಅಂತ ಹೇಳ್ತಿದ್ದಾಳೆ ನನ್ನ ಬರ್ತಡೇಗೆ. ಯಾಕೆ ಆಫ್ ಮಾಡಬೇಕು? ನೀನು ಆಫ್ ಮಾಡು. ಎಂತಕ್ಕೆ ನೀನು ಆಫ್ ಮಾಡಿಲ್ಲ? ಬರ್ಲಾ? ಏನ್ ಮಾಡ್ತಾ ಇದೀಯ? ಅನ್ನೋ ಸಸ್ಪೆನ್ಸ್ ಏನಾರ ಮಾಡ್ತಾ ಇದೀಯಾ? ಸಸ್ಪೆನ್ಸ್ ಎಲ್ಲ ಕೊಡ್ಬೇಡ ನಂಗೆ ಭಯ ಆಗುತ್ತೆ. ನಾನು ಎದುರ್ಕೋತೀನಿ. ಕಾವ್ಯ ನಾನು ಕೊಡ್ತಿರೋ ಗಿಫ್ಟ್ ಗೈಸ್ ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ, ಐ ಆಮ್ ಸೋ ಎಕ್ಸೈಟೆಡ್. ನೀನು ಅದನ್ನೆಲ್ಲ ವಿಡಿಯೋಗೆ ಹಾಕ್ಬೇಡ. ಹಂಗಲ್ಲ ಅನ್ಬೇಡ್ದು. ಹಿಂಗೆ ಇದೆಲ್ಲ ಗೈಸ್. ಅಮ್ಮ ನನ್ನ ಫೇವರೇಟ್ ಚಾಕ್ಲೇಟ್ ಕೊಟ್ಟಿದ್ದಾಳೆ. ಕಿಟ್ ಕ್ಯಾಟ್ ಇನ್ ಕಲರ್. ಏನ್ ಇವತ್ತು ಈ ಸಲ ಎಲ್ಲ ಸ್ಕೈ ಬ್ಲೂ ಕೊಟ್ಟಿದ್ದೆ. ನಿಂಗೆ ಸ್ಕೈ ಬ್ಲೂ ಇಷ್ಟನಾ ಇಲ್ಲ ನಂಗೆ ಸ್ಕೈ ಬ್ಲೂ ಇಷ್ಟ? ನನಗೆ ಇಷ್ಟ ಅಲ್ವಾ, ಅದಕ್ಕೆ ಎಲ್ಲ ನೀನು ಅದನ್ನೇ ಹಾಕೊಳ್ಳಿ ಅಂತ. ಸೂಪರ್ ಆಗೈತೆ ಇಯರಿಂಗ್ಸ್. ಅದು ಆಮೇಲೆ ಫೋಟೋ ಹಾಕವೆ. ಇಲ್ಲ, ನಾನು ಇವಾಗಲೇ ತೋರಿಸ್ಬೇಕಲ್ಲ. ಸಿ ಮೋಸ್ಟ್ ಬ್ಯೂಟಿಫುಲ್ ಫೇವರೇಟ್ ಅಂದ್ರೆ ಇದೆ. ಏನು ಹೇಳಿಲ್ವಾ? ನನ್ನ ವಾಯ್ಸ್ ಎಲ್ಲ ಬರಲ್ಲ ತಾನೆ? ಬರುತ್ತೆ. ಹಿಂಗಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಇಟ್. ನಿಜ ಪ್ರಾಮಿಸ್. ಇಷ್ಟ ಆಯ್ತಾ? ನೆಕ್ಸ್ಟ್ ವರ್ಷ ನೀನೇನ್ ಕೇಳ್ತಿ ಅದನ್ನೇ ಕೊಡ್ಸಂಗ್ ಕೊಟ್ಟಿರ್ಲಪ್ಪ ದೇವ್ರು. ನೋಡ್ಕೊಂಡ್ ಹಿಂಗಾಯ್ತು. ನಾನು ಪಕ್ಕ ಹೇಳ್ತಿದ್ದೀನಿ, ನೆಕ್ಸ್ಟ್ ವರ್ಷ ಗೋಲ್ಡೇ ಕೇಳೋದು, ಗೋಲ್ಡೇ ಕೊಡ್ಸ್ಬೇಕು. ಆಯ್ತು, ಮದ್ವೆ ಆಗಿರುತ್ತಲ್ಲ. ಪಕ್ಕ ಅವಾಗ ಗೋಲ್ಡ್ ಕೊಡ್ಸ್ತಾಳೆ. ಗೈಸ್ ಐ ಆಮ್ ವೇಟಿಂಗ್. ಇಷ್ಟ ಆಯ್ತಾ? ತುಂಬಾ ನಿಜ. ಆರ್ ಯು ಹ್ಯಾಪಿ? ಐ ಆಮ್ ಸೋ ಮಚ್ ಹ್ಯಾಪಿ. ಸಾಕು, ಅಷ್ಟೇ ಬೇಕಿತ್ತು ನಂಗೂ. ಇದು ಆಕ್ಚುಲಿ ಇದೆಲ್ಲ ನನ್ನ ಬಾಯ್ ಫ್ರೆಂಡ್ ಕೊಡ್ಬೇಕು. ಅದೇ ಕಸ ತುಂಬಾ ಬಿಸಿ ಇರ್ತಾನೆ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಆಯ್ತಾ? ಚಲೋ. ಹ್ಯಾಪಿ ಬರ್ತ್ಡೇ ಟು ಮೀ. ಅದ
ಫೈನಲಿ ನನ್ನ ಬರ್ಡೇ ಈ ಥರ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ನನಗೆ ಅನು ಕರೆದಿದ್ಲು, ಅಲ್ಲಿ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ತಾತನ ಮನೆಗೆ ಹೋಗಿ ತಾತನಿಗೆಲ್ಲ ಸ್ವೀಟ್ ಕೊಟ್ಟು, ಆಮೇಲೆ ನಮ್ಮಮ್ಮ ಮನೆಗೆ ಹೋಗಿ ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು, ಆಮೇಲೆ ಲಾಸ್ಟಿಗೆ ನಾನು ಅನು ಮನೆಗೆ ಹೋಗಿ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಮೀನ್ಸ್ ವಿಶ್ ಎಲ್ಲ ಮಾಡಿ ಅವಳು ನನಗೆ ಗಿಫ್ಟ್ ಕೊಟ್ಟಳು. ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ಮನೆಗೆ ಬಂದಿದ್ದೆ. ಲೇಟ್ ಆಗೋಗಿತ್ತು ನೈಟು ಫುಲ್ಲು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಮಾರ್ನಿಂಗ್ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಸೊ ನಿದ್ದೆ ಹೆಂಗಿತ್ತು ಅಂದರೆ ನನ್ನ ಕಣ್ಣಲ್ಲಿ ಹಂಗಿತ್ತು. ಸೊ ಅದಕ್ಕೆ ನೆನೆ ನೈಟ್ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಇವಾಗ ಕೆಲ್ಸದಲ್ಲಿ, ನೀವು ನಂಬ್ತಿರೋ ಬಿಡ್ತೀರೋ, ಇವಾಗ ನಾನು ಕೆಲ್ಸದಲ್ಲಿ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗಿಲ್ಲ, ಅಷ್ಟು ತುಂಬ ಖುಷಿ ಆಗ್ತಿದೆ. ಒಂಥರ ಏನು ಅಂದರೆ ನನಗೆ ಗೊತ್ತಿಲ್ಲದವರು ವಿಶ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಬೇಕು ಮಾಡಬೇಕಲ್ಲ ಅಂತ ವಿಶ್ ಮಾಡಿದ್ದಾರೆ. ಇನ್ನೊಬ್ಬರು ನಾನು ಮಾಡಲೇಬೇಕು ಅಂದ್ಕೊಂಡು ವಿಶ್ ಮಾಡಿದ್ದಾರೆ. ಒಬ್ಬೊಬ್ರು ಕಾಟಾಚಾರಕ್ಕೆ ವಿಶ್ ಮಾಡಿದ್ದಾರೆ. ಎಲ್ಲ ತಗೋಬೇಕು, ಏನೂ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದವ್ರವರು ಇನ್ನೂ ಕೆಲವೊಬ್ರು ಇದ್ದಾರೆ, ನೋಡ್ತಾರೆ, ನೋಡಿದ್ರು ಸ್ಟೇಟಸ್ನ ವಿಶೇ ಮಾಡಿರಲ್ಲ. ಪರವಾಗಿಲ್ಲ, ಅದೆಲ್ಲ ನಮಗೆ ಮ್ಯಾಟ್ರ್ ಆಗಲ್ಲ. ಏನು ಹೇಳೋದಂದರೆ ಓಕೆ, ಇಟ್ಸ್ ಫೈನ್. ಯಾಕಂದರೆ ನನಗೆ ಎಲ್ಲ ಗ್ಯಾಪ್ನ ಇಟ್ಕೊಂಡು ಮಾಡಬೇಕಲ್ಲ ವಿಶ್ಶು ಅಂದ್ಬಿಟ್ಟು ತುಂಬ ಖುಷಿಯಿಂದ ಸ್ಟೇಟಸ್ಗೆ ಹಾಕ್ಕೊಂಡು ತುಂಬ ಇದರಿಂದ ಮಾಡಿರೋರು ತುಂಬ ಜನ ಇದ್ದಾರೆ. ಬಟ್ ನಾನು ಅವ್ರನ್ನ ಹೇಳೋಕ್ಕೆ ಆಗಲ್ಲ. ನಂಗೆ ತುಂಬ ಖುಷಿ ಆಯಿತು. ತುಂಬ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಹೋಗುತ್ತೆ ನನ್ನ ಡೇ ಅಂತ. ಬಟ್ ಸಖತ್, ಅದು ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಅಷ್ಟೇ, ತುಂಬ ಖುಷಿ ಆಯಿತು. ಊರಿಗೆ ಹೋಗಿ ಬಂದೆ, ಅದು ತುಂಬ ಇನ್ನೂ ಖುಷಿಯಾಗಿತ್ತು. ಅಂದರೆ ಅಷ್ಟೆ, ಇನ್ನೇನಿಲ್ಲ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.